ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಮನೆಯಲ್ಲಿ ಹಿರಿಯರಿದ್ದಾರೆ ಹಾಗೂ ಅವರಿಗೆ ಪಿಂಚಣಿ ಹಣ ಬರುತ್ತಿಲ್ಲವೇ? ಹಾಗಾದರೆ ಈ ವಿಡಿಯೋವನ್ನು ನೀವು ಕೊನೆವರೆಗೆ ನೋಡಬೇಕು. ನಿಮಗೆ ಪಿಂಚಣಿಯ ಹಣ ಬರಲು ಯಾವ ದಾಖಲೆಗಳ ಬೇಕು ಮತ್ತು ಇವು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ಗಳಲ್ಲಿ ಅವೈಲೇಬಲ್ ಇರುವ ದಾಖಲೆಗಳು, ಅವರು ಹೇಳಿರುವ ಮಾಹಿತಿ ಪ್ರಕಾರ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವೀಕ್ಷಕರೇ, ಕರ್ನಾಟಕ ಸರ್ಕಾರದಲ್ಲಿ ಈಗಾಗಲೇ 16 ಲಕ್ಷಕ್ಕಿಂತ ಹೆಚ್ಚಿಗೆ ಜನರ ಪಿಂಚಣಿ ಹಣವನ್ನು ತಡೆ ಹಿಡಿದಿದ್ದಾರೆ ಎನ್ನಲಾಗಿದೆ. ಈ ಪಿಂಚಣಿ ಹಣ ತಡೆ ಹಿಡಿಯಲು ಪ್ರಮುಖ ಕಾರಣಗಳು ಏನಂತ ತಿಳ್ಕೊರಿ. ಮೊದಲ ಪ್ರಮುಖ ಕಾರಣಗಳು ಅಂದ್ರೆ ಪಿಂಚಣಿ ಹಣವನ್ನು ತಡೆ ಹಿಡಿಯಕ್ರಿ ಸರ್, ಪಿಂಚಣಿ ಹಣದಲ್ಲಿ ಏನಾಕಾರ ಅರ್ಹ ಫಲಾನುಭವಿಗಳು ಅನರ್ಹ ಫಲಾನುಭವಿಗಳು ಅಂತ ಎರಡು ಮಾಡ್ಯಾರ ಸರ್. ಇದ್ರೊಳಗ ಅರ್ಹ ಫಲಾನುಭವಿಗಳಿಗೆ ಹಣ ಬರುವುದನ್ನು ನಿಂತೈತ್ರಿ ಸರ್. ಅದಕ್ಕಾಗಿ ಇದು ಪ್ರಾಬ್ಲಮ್ ಆಗಿದ್ರಿ. ಅನರ್ಹ ಫಲಾನುಭವಿಗಳು ಯಾರ್ಯಾರು ಅಂತಾರೆ ರೀ, ಪಿಂಚಣಿಯನ್ನು ಕೊಳ್ಳುತ್ತಿರುವ ವಯಸ್ಸಾಗದೆ ಪಿಂಚಣಿ ಪಡೆದುಕೊಳ್ತಿರ್ತಾರ. ಅಂಗವಿಕಲ ಇರಂಗಿಲ್ರಿ, ಅಂಗವಿಕಲ ಡಾಕ್ಟರ್ ಸರ್ಟಿಫಿಕೇಟ್ ತಕೊಂಡ್ಬಂದು ಅವರು ಪಿಂಚಣಿ ಹಣ ಪಡೆದುಕೊಳ್ತಿರ್ತಾರ. ಇಂಥವ್ರ ಹಣವನ್ನು ನಿಲ್ಲಿಸಬೇಕೆಂದು ಕರ್ನಾಟಕ ಸರ್ಕಾರವು ಕೆಲವು ಪಿಂಚಣಿದಾರರ ಅಂದ್ರೆ ಈಗ ಏನಿಲ್ಲ, ಕೆಲವು 16 ಲಕ್ಷ ಏನಿಲ್ಲ, ಇಂಥವ್ರನ್ನ ಸಸ್ಪೆಂಡ್ ಅಂದ್ರೆ ನೋಡತೈತಿ ಅಷ್ಟೇ ರೀ. ಇಂಥವ್ರು ದಾಖಲೆಗಳನ್ನು ಪರಿಶೀಲನೆ ಮಾಡತೈತ್ರಿ. ಈ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಂದ್ರೆ ರೀ ಅವರಿಗೆ ಕರೆಕ್ಟ್ ಆಗಿದ್ರೆ ಹಣ ಬರ್ತೈತ್ರಿ. ಇನ್ನೊಂದು ಪ್ರಾಬ್ಲಮ್ ಏನಾಗೈತ್ರಿ ಮೇಜರ್ ಆಗಿ ಅಂದ್ರೆ, ಈಗ ನಾವು ಅರ್ಹರ ಇದ್ದರು ಆದ್ರೂ ನಮಗೆ ಪಿಂಚಣಿ ಹಣ ಬರ್ತಿಲ್ಲ ಅಂತ ಕೇಳ್ತೀರಿ ಸರ್. ನೀವು ಅರ್ಹರ ಅನ್ನಕ ನೀವು ಪ್ರೂಫ್ ಮಾಡ್ಬೇಕ್ರಿ. ಮತ್ತೆ ಈಗ ನೀವು ಅದಕ್ಕಾಗಿ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಕರ್ನಾಟಕ ಸರ್ಕಾರ ಹೇಳೈತೆ ಅನ್ನೋದನ್ನು ನಿಮ್ಗೆ ಅಧಿಕೃತವಾದ ಮಾಹಿತಿ ಮೇರೆಗೆ ನಿಮಗೆ ಹೇಳ್ತೇನೆ ಸರ್. ನಿಮಗೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳನ್ನ ಹೇಳ್ತೇನೆ ನೋಡ್ರಿ ಸರ್. ನೇಮ್ ತಿಳ್ಕೊರಿ. NPCI ಮ್ಯಾಪಿಂಗ್ ಆಗಿರಬೇಕು, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಮತ್ತು KYC ಆಗಿರಬೇಕು. KYC ಆಗಲು 3 ಹಾದಿಗಳಿದಾವ್ರಿ. ಒಂದು ಬಯೋಮೆಟ್ರಿಕ್ದಿಂದ ಆಗ್ಬೋದ್ರಿ, ಒಂದು ನಿಮ್ಮ ಫೇಸ್ ಅಥಾರಿಟಿಯಿಂದ ಆಗಿರ್ಬೇಕ್ರಿ, ಇಲ್ಲ ಅಂದ್ರೆ ನಿಮ್ಮ ಕಣ್ಣುಗಳ ಮೂಲಕ ಮಾಡ್ಕೋತಾರೆ. ಇವು 3 ಒಳಗೆ ಒಂದು ಯಾವ್ದಾರ ಒಂದು KYC ಮಾಡಿಸ್ರಿ ಅಂದ್ರೆ ನೀವು ಬದುಕೇರಿ ಅಂತೇಳಿ ಸರ್ಕಾರಕ್ಕೂ ಗೊತ್ತಾಕತ್ತೀರಿ. ಇನ್ನು NPCI ಮ್ಯಾಪಿಂಗ್ ಅಂತ ಕಂಪಲ್ಸರಿ ಮಾಡ್ತೀರಿ, ಅದು ಬೇಕ್ರಿ. ಅದಿದ್ರೆ ನಿಮಗೆ ಮುಂದಿಂದ ಇದು ಗೊತ್ತಾಗೋದ್ರಿ. ಯಾಕಂದ್ರೆ KYC ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಜೀವಂತದಿರಲ್ಲ ಒಂದು ಸರ್ಕಾರ ಖಚಿತಪಡಿಸಿಕೊಳ್ಳಕ ಅದ ಒಂದು ಹಾದ್ರಿ ಅವ್ರಿಗೂ ಅಂತ. ನಿಮ್ಮ ವಾರ್ಷಿಕ ಆದಾಯ 32,000 ಒಳಗೆ ಇರ್ಬೇಕ್ರಿ ಸರ್. ಅದಕ್ಕೆ ಜಾಸ್ತಿ ಆದ್ರೂ ಬರಂಗಿಲ್ರಿ. ಮತ್ತು ನಿಮ್ಮ ಪಿಂಚಣಿ ಹಣ ಪಡೆದುಕೊಳ್ಳೋರು ಏನಿರ್ತೀರಲ್ರಿ ಸರ್, ನಿಮ್ಮ ರೇಷನ್ ಕಾರ್ಡ್ ಚಾಲೂ ಇದ್ರೆ ಅಂದ್ರೆ ನೀವು ರೇಷನ್ ಕರೆಕ್ಟಾಗಿ ಪಡೆದುಕೊಳ್ಳುತ್ತಿದ್ರೆ ಮಾತ್ರ ನಿಮಗೆ ಪಿಂಚಣಿ ಹಣ ಬರ್ತೈತ್ರಿ. ಇಲ್ಲ ಅಂದ್ರೆ ನಿಮ್ಮ ಪಿಂಚಣಿ ಹಣ ರದ್ದು ಮಾಡಲಾಗುತ್ತದೆ. ನೀವು ರೇಷನ್ ಕಂಪಲ್ಸರಿ ನಿಮಗೆ ಬರ್ತಿರ್ಬೇಕ್ರಿ. ನೀವು ರೇಷನ್ ಕಾರ್ಡ್ದಾಗ ನಿಮ್ಮ ಹೆಸರು ಇರಬೇಕ್ರಿ, ಅಂದ್ರೆ ನಿಮಗೆ ಪಿಂಚಣಿ ಹಣ ಬರ್ತೈತ್ರಿ. ಸರ್ಕಾರ ಹೊಸ ರೂಲ್ಸ್ ರೀ. ವಿಳಂಬ ಎದಕ್ಕಾಗತ್ತಾರೆ ಅಂದ್ರೆ ಸರ್ಕಾರದ ತಾಂತ್ರಿಕ ದೋಷಗಳಿಂದ ಪ್ರಕ್ರಿಯೆಯು ನಿಧಾನಗತಿಯಲ್ಲಿ ನಡೀತಿದೆ. ಆಗಸ್ಟ್ ತಿಂಗಳ ಪಿಂಚಣಿ ಹಣವನ್ನು ಹಾಕಿದ್ದಾರೆ, ಆದರೆ ನಿಧಾನಗತಿಯಲ್ಲಿ ಸಾಗುತ್ತಿದೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿಕೊಂಡು ನಿಧಾನಗತಿಯಲ್ಲಿ ಸರ್ಕಾರವು ಮುಂದೆ ಹೆಜ್ಜೆ ಇಡುತ್ತಿದೆ. ಮತ್ತು ನಿಮ್ಮ ಈಗ ಹಣ ಬರಲಿಲ್ಲ ಅಂದ್ರೆ ಸ್ಟೇಟಸನ್ನು ಚೆಕ್ ಮಾಡಿಸ್ಕೋರಿ. ನಿಮ್ಮ ಊರಿನ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಅವ್ರ ಕಡೆಯೂ ನಾಡು ಕಚೇರಿ ಲಾಗಿನ್ ಇರುತ್ತದೆ, ಗೌರ್ಮೆಂಟ್ದಿಂದ ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ ಕರ್ನಾಟಕ 1 ಗ್ರಾಮ 1 ಈಗ ಇಂಥ ಕಚೇರಿಗಳಿಗೆ ಹೋಗಿ ನಿಮ್ಮ ಪಿಂಚಣಿ ಸ್ಟೇಟಸನ್ನು ಚೆಕ್ ಮಾಡ್ಕೋರಿ. ಅಕೌಂಟ್ ಹೋಲ್ಡ್ ಆಯಿತು, ಇನ್ಆಕ್ಟಿವ್ ಆಯಿತು, ರನ್ನಿಂಗ್ ಅಂತಿದ್ರೆ ಹಣ ಬರತೈತೆ ಅಂದಂಗೆ ರೀ. ಹಿಂಗಾಯ್ತು ಯಾವ ಸ್ಟೇಟಸ್ ಚೆಕ್ ಮಾಡಿದ್ಕೊಂಡು ಯಾವ ಪೊಸಿಷನ್ದಾಗ ಐತೆ ಅನ್ನೋದು ನೀವು ಕರೆಕ್ಟಾಗಿ ತಿಳ್ಕೋರಿ. ನಾ ಆಗಲೇ ಒಂದು ವಿಡಿಯೋ ಮಾಡಿದ್ದಾರೆ ಚೆಕ್ ಮಾಡ್ಕೋದು ಹೆಂಗಂತೇಳಿ. ಅದ್ರಾಗ ಏನೋ ತಪ್ಪಾಗಿತ್ತ, ಯೂಟ್ಯೂಬ್ದವ್ರು ಅದನ್ನು ರಿಮೂವ್ ಮಾಡ್ರಿ. ಹಾಗಾಗಿ ನಿಮ್ಗೆ ನಾ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ. ಯಾಕಂದ್ರೆ ನೀವೇ ಚೆಕ್ ಮಾಡ್ಕೊಳ್ಳೋದೊಂದು ಈಜಿ ವಿಧಾನವನ್ನು ಹುಡುಕ್ತೇನೆ ರೀ. ಮತ್ತು ನೀವು ಪಿಂಚಣಿ ಸ್ಟೇಟಸ್ ಚೆಕ್ ಮಾಡಿಸ್ಕೊಂಡಿರ್ತೀವಿ ನೀವು ಅಲ್ಲಿ ಹೋಗಿ ಗ್ರಾಮವನ್ನು ಕರ್ನಾಟಕ 1ಗೆ ಹೋಗಿ ಮಾಡಿಸ್ಕೊಂಡ್ರಿ ಅಂದ್ರೆ ಅವ್ರು ಕೊಟ್ಟಿದ್ದು ಈಗ ಅವ್ರಿಗೆ ನೀವು ಮೊದಲು ಏನು ಕೊಡಬೇಕು, ನಿಮ್ಮ ID ಕೊಡಬೇಕು, ನಿಮ್ಮ ಆಧಾರ್ ನಂಬರ್ ಕೊಡಬೇಕು.
ಆಧಾರ್ ನಂಬರ್ ಕೊಟ್ರೆ ಅವ್ರು ಹೇಳ್ತಾರೆ ನಿಮ್ಮದು ರಿಜೆಕ್ಟ್ ಆಗೈತೋ, ಸಸ್ಪೆಂಡ್ ಆಗೈತೋ, ಪೆಂಡಿಂಗ್ ಐತೋ ಅಂತೇಳಿ, ಇಲ್ಲ NPCI ಮ್ಯಾಪಿಂಗ್ ತೊಂದರೆ ಐತಿ ಅಂದು ಕ್ಲಿಯರಾಗಿ ಅವ್ರು ಹೇಳ್ತಾರೆ. ಅದನ್ನ ಆ್ಯಂಡ್ರಾಯ್ಡ್ ಅವ್ರ ಕಡೆ ಒಂದು ರಸೀದಿ ಕೊಡ್ತಾರೆ ರೀ, ಅವ್ರದ್ದು ಹಿಂಗಾಗೈತೈತಿ. ಆ ರಸೀದಿ ತೊಗೊಂಡು ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಬೇಕು ರೀ. ಆಧಾರ್ ಕಾರ್ಡ, ಪಿಂಚಣಿ ಮಂಜೂರಾತಿ ಆದೇಶ ಪ್ರಮಾಣ ಪತ್ರ, ರೇಷನ್ ಕಾರ್ಡ್, ಪಾಸ್ಬುಕ್ ಮತ್ತು ಗ್ರಾಮ ಮಟ್ಟದಲ್ಲಿ ಆಡಳಿತ ಅಧಿಕಾರಿಗೆ ಹೋಗಿ ಭೇಟಿ ಆಗ್ಬೇಕು ರೀ. ಅವರು ಒಂದು ನಿಮಗೆ ಕೊಡ್ತಾರೆ ರೀ ಅಪ್ಲಿಕೇಶನ್. ಹೋಬಳಿ ಈ ಗ್ರಾಮದಲ್ಲಿ ಹೋಗಿ ಆಡಳಿತ ಅಧಿಕಾರಿ ಬೇಕಾಗ್ತದೆ ರೀ. ಅಂದ್ರೆ ಇನ್ನು ಹೋಬಳಿ ಪ್ಲೇಸ್ನಾಗಿದ್ದವ್ರು ನೀವೇನು ಮಾಡಬೇಕು, ಹೋಬಳಿ ಅಥವಾ ತಾಲೂಕು ಮಟ್ಟದಲ್ಲಿ ಇದ್ದವರು ನಾಡೆ ಕಚೇರಿ ಅಥವಾ ತಹಸೀಲ್ದಾರ್ ಕಚೇರಿಗೆ ಹೋಗಿ ನೀವು ಭೇಟಿ ಆಗ್ಬೇಕು ರೀ. ಇನ್ನು ಹಂತ ಹಂತವಾಗಿ ಸರ್ಕಾರವು ಇತ್ತೀಚಿನ ನಿರ್ಧಾರದ ಪ್ರಕಾರ ನಿಮ್ಮ ತಡೆದ ಹಣವನ್ನು ತಕ್ಷಣ ಬ್ಯಾಂಕಿಗೆ ಹೋಗಿ NPCI ಮತ್ತು DBT ಮ್ಯಾಪಿಂಗ್ ಸಕ್ರಿಯಗೊಳಿಸಿದರೆ ನಾಡೆ ಕಚೇರಿ ಅಥವಾ KYC ಮೂಲಕ KYC ಮಾಡಿಸಬೇಕು. ಅರ್ಜಿ ರೆಸ್ಪಾನ್ಸ್ ಆ್ಯಕ್ಟಿವ್ ಆದ ನಂತರ ಹಿಂಬಾಕಿ ಅಂದ್ರೆ ನಿಮಗೆ ಎಷ್ಟು ಪಿಂಚಣಿ ತಿಂಗಳು ಹಣ ಬಾಕಿ ಇರ್ತೈತಲ್ರಿ, ಅವನ್ನ ಒಮ್ಮೆ ಹಾಕ್ತೋತೆ ಕರ್ನಾಟಕ ಸರ್ಕಾರ ಹೇಳೈತ್ರಿ. ಇನ್ನು ಮುಖ್ಯಮಂತ್ರಿ ಮತ್ತು ಸಚಿವಗಳ ಹೇಳಿಕೆಗಳನ್ನ ನೋಡೋಣ ರೀ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಭಾಳ ಇಂಪಾರ್ಟೆಂಟ್ ರೀ. ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿಕೆಗಳು ನೋಡೋಣ. ಕಂದಾಯ ಸಚಿವ ಮತ್ತು ಇಲಾಖೆ ಕಾರ್ಯದರ್ಶಿಗಳು ನೀಡಿರುವ ಸ್ಪಷ್ಟನೆ ಏನಂದ್ರೆ, ತಾಂತ್ರಿಕ ದೋಷ ಹಾಗೂ ಆಧಾರ್ ಸತ್ಪದೆಯಿಂದ ತಡೆ ಹಿಡಿಯಲ್ಪಟ್ಟ ಅರ್ಹ ಫಲಾನುಭವಿಗಳಿಗೆ ಮರುಪರಿಶೀಲನೆ ನಡೆಸಿ ಬಾಕಿ ಇರುವ ಕಂತುಗಳನ್ನು ಪಿಂಚಣಿ ಹಣ ಹಂತ ಹಂತವಾಗಿ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಾಕಲಾಗುವುದು ಎಂದು ಅಧಿಕೃತವಾದ ಮಾಹಿತಿ. ಏನಂದ್ರೆ ಸರ್ಕಾರ ಏನು ಹೇಳ್ತೀರಿ, ಈಗ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಷನ್ ಮಾಡಿ ನಿಮ್ಮದು ಆ್ಯಕ್ಟಿವ್ ಆತತಿಕ್ಕೋರಿ, ನಿಮಗೆ ಏನು ತಡೆ ಹಿಡಿದಿರ್ತಾವ್ರಲ್ಲ ಈಗ 2-3 ತಿಂಗಳಿಂದ ಪಿಂಚಣಿ ಹಣ, ಆ ಪಿಂಚಣಿ ಹಣವನ್ನು ಅವರು ನೇರವಾಗಿ ನಿಮ್ಮ ಅಕೌಂಟಿಗೆ ಹಾಕ್ತು ಅಂತ ಹೇಳ್ಯಾರ ಸರ್. ಎಲ್ಲ ಒಮ್ಮೆ ಹಾಕ್ತು ಅಂತೂ ಹೇಳ್ಯಾರ. ಇನ್ನು ನಿಮ್ಮ ಕೇಳಿದ ಪ್ರಶ್ನೆ ಏನಂದ್ರಿ, ನೀವು ಪಿಂಚಣಿದಾರರು ಕೇಳಿದ್ರಿ 4 ತಿಂಗಳಿಂದ ಪಿಂಚಣಿ ಹಣ ನಿಂತೈತ್ರಿ, ಈಗ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟ್ ಮಾಡಿದ್ರಿ, ಹಣ ಬಂದಿಲ್ಲ ರೀ ಸರ್. ನಿಮ್ಗೆ ಹಣ ಹಾಕ್ತಾರೆ. ಇನ್ನು KYC ಏನಾರ ಬಾಕಿ ಐತೆ ನೋಡ್ಕೊರಿ, ನೋಡ್ಕೊಂಡ ನಂತರ ನಿಮಗೆ ಸಂಪೂರ್ಣವಾದ ಹಣವನ್ನು ಹಾಕ್ತಾರೆ ಸರ್. ಎಲ್ಲ ಒಮ್ಮೆ ಹಾಕ್ತಾರೆ. ಇಲ್ಲೇನು ಹಂತ ಹಂತವಾಗಿ ಏನಿಲ್ರಿ ಸರ್. ಸರ್ಕಾರ ಹೇಳಿದ ಪ್ರಕಾರ ಎಲ್ಲ ಒಮ್ಮೆ ಹಾಕ್ಬಿಡ್ತಾರೆ ನಿಮ್ದು ಆ್ಯಕ್ಟಿವ್ ಆತಂದ್ರೆ ಅಕೌಂಟ್. ಈಗೇನು ಹೋಲ್ಡ, ಇನ್ಆ್ಯಕ್ಟಿವ್, ಸಸ್ಪೆಂಡ್ ಅಂತ ಬಿದ್ದಿರ್ತೈತಿಲ್ಲ ಸರ್, ನೀವು ಆ್ಯಕ್ಟಿವ್ ಮಾಡಿಸ್ಕೊಂಡ್ರಿ ಅಂದ್ರೆ ನಿಮ್ಮ ಅಕೌಂಟ ನಿಮಗೆ ಎಲ್ಲ ಹಣವನ್ನು ಹಾಕ್ತಾರೆ. ಪಿಂಚಣಿದಾರರಿಗೆ ಒಂದು ಎಚ್ಚರಿಕೆ, ಯಾವುದೇ ಕಾರಣಕ್ಕೂ ಪಿಂಚಣಿ ಸರಿಪಡಿಸುತ್ತವೆ ಎಂದು ಹೇಳಿ ಮಧ್ಯವರ್ತಿಗಳ ಹಣ ನೀಡಿ ಮೋಸ ಹೋಗಬೇಡಿ. ಸರ್ಕಾರವು ಸೇವೆಗಳನ್ನು ನಾಡೆ ಕಚೇರಿ ಹಾಗೂ ಗ್ರಾಮ ಕೇಂದ್ರದಲ್ಲಿ ಅಧಿಕೃತ ಮಾಹಿತಿ ಲಭ್ಯವಿರುತ್ತದೆ, ನೀವು ಅಲ್ಲೇ ಹೋಗಬೇಕು. ಇದು ನಾ ಹೇಳಿದಲ್ರಿ, ಸರ್ಕಾರನೇ ಎಚ್ಚರಿಕೆ ಕೊಟ್ಟಿದ್ರಿ ಸರ್. ನೀವು ಯಾರನ್ನಾರ ನಾ ಪಿಂಚಣಿ ಹಣ ನಿಮ್ಮದು ಮಾಡಿಸ್ಕೊಡ್ತಾನೆ ಕೊಡ್ರಿ ಅಂತ ಹಣ ಇಸ್ಕೊಂತಾರ್ರಿ, ಅವ್ರಿಗೆಲ್ಲ ತಲೆ ಕೆಡಿಸೋಕೆ ಹೋಗ್ಬೇಡ್ರಿ, ಕೊಡಾಕು ಹೋಗ್ಬೇಡ್ರಿ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ನಿಮಗೆ ತಿಳಿದಿದ್ದು ನೀವು ಮಾಡಬೇಡ್ರಿ. ಏನೈತಿ ಕರ್ನಾಟಕದಾಗ ಸರ್ಕಾರದಾಗ ರೂಲ್ಸ್ ಏನೈತಿ, ನಿಮಗೆ ಯಾವುದಾದರೂ ಕೇಂದ್ರಗಳಿಗೆ ಹೋಗ್ಬೇಕ್ರಿ, ನಾಡೆ ಕಚೇರಿ, ಸೇವಾ ಕೇಂದ್ರ, ಕರ್ನಾಟಕವನ್ನು, ಬೆಂಗಳೂರನ್ನು, ಇಂಥ ಆಫೀಸ್ಗಳಿಗೆ ಹೋಗೇನೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ವೆರಿಫಿಕೇಷನ್ ಮಾಡಿಸ್ಕೋಬೇಕ್ರಿ. ಇಲ್ಲೂ ಆಗ್ಲಿಕ್ಕಂದ್ರೆ ನಿಮ್ಮ ಊರಿನ ತಹಸೀಲ್ದಾರ್ ಇರ್ತಾರೆ, ನಿಮ್ಮ ಊರಿಗೆ ಸಂಬಂಧ ತಾಲೂಕು ಪ್ಲೇಸ್ದಾಗ, ಅಲ್ಲಿ ಹೋಗಿ ಅವ್ರಿಗೆ ಭೇಟಿ ಆಗ್ಬೇಕ್ರಿ. ಅವ್ರು ಭೇಟಿ ಆದ್ರೆ ನಿಮಗೆ ಪಿಂಚಣಿ ಹಣ ಎದಕ್ಕೆ ತಡೆ ಹಿಡಿದಿದ್ದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಅವ್ರು ಆ್ಯಕ್ಟಿವ್ ಮಾಡಿ ಕೊಡ್ತಾರೆ ರೀ. ಇನ್ನು ಕಾರಣ ಮಧ್ಯವರ್ತಿಗಳನ್ನ ನಂಬಕ್ಕೆ ಹೋಗ್ಬೇಡ್ರಿ ಸರ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.